ವೆಂಕಟರಾವ್ ಪಾಂಡು ನಾಯ್ಕ್ ಅವರು ಪಾಂಡು ಮತ್ತು ಮಹಾದೇವಿಯವರ ದಂಪತಿಗಳ ಮಗನಾಗಿ 1/4/2007 ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ನಾಯ್ಕರ್ ತೋಟ್ ಕನ್ನಡ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನ ಮೊರಾರ್ಜಿ ಶಾಲೆ ರಾಜನಕಟ್ಟಿ ಗ್ರಾಮದಲ್ಲಿ ಮುಗಿಸಿ ತನ್ನ PUCಯನ್ನ ಮದಲಟ್ಟಿಯಲ್ಲಿ ಮುಗಿಸಿ ಪ್ರಸ್ತುತ ಪದವಿ ಶಿಕ್ಷಣವನ್ನ ಮೂಡಲಗಿಯ ಗೌರ್ಮೆಂಟ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಮ್ಮ ಸಂಸ್ಥೆಯಲ್ಲಿ 3 ತಿಂಗಳ ಕಾಲ ತರಬೇತಿಯನ್ನು ಪಡೆದುಕೊಂಡು ಅಗ್ನಿವೀರ ನೇವಿ ಹುದ್ದೆಗೆ ಆಯ್ಕೆಯಾಗಿದ್ದಕ್ಕಾಗಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ LY ಅಡಿವಿಡಿ ಸರ್ ಅವರು ಹಾಗೂ ಈ ಸಂಸ್ಥೆಯ ಸರ್ವ ಸಿಬ್ಬಂದಿಯವರು ಸೇರಿ ಅವರಿಗೆ ಸತ್ಕಾರ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ಈಗ ನಪೋಸಿ ನೇತಾಜಿ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ತಯಾರಿ ಅನಿತಾ ವೆಂಕಟರಾವ್ ಪಾಂಡು ನಾಯ್ಕ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ಮೊದಲನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಮತ್ತು ನನಗೆ ಮಾರ್ಗದರ್ಶನ ನೀಡಿ ನನ್ನನ್ನು ನೇವಿಗೆ ಜಾಯ್ನ್ ಆಗುವಾಗ ಮಾಡಿದಂಥ ಅಡಿವಿಡಿ ಸರ್ ಹಾಗೂ ನಮ್ಮ ಎಲ್ಲ ದೈಹಿಕ ಶಿಕ್ಷಕರಿಗೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ನನಗೆ ಒಂದು ಆಸೆ ಇತ್ತು, ನಮ್ಮ ತಂದೆ ತಾಯಿಯನ್ನು ಯಾವುದಾದ್ರೂ ಒಂದು ವೇದಿಕೆ ಮೇಲೆ ನಾವೊಂದು ಜಾಬ್ ಹಿಡಿದು ಅವರಿಗೆ ಸನ್ಮಾನ ಮಾಡಿಸ್ಬೇಕನ್ನೋ ಆಸೆ ಇತ್ತು. ಅದು ಅಡಿವಿಡಿ ಸರ್ ಅವರ ಮಾರ್ಗದರ್ಶನ ಮತ್ತು ನನ್ನ ಪರಿಶ್ರಮದಿಂದ ಇಂದು ನನಸಾಗಿದೆ ಎಂದು ನಾನು ಅವರಿಗೆ ನಮನವನ್ನು ಸಲ್ಲಿಸುತ್ತೇನೆ. ನಾನು ಫಸ್ಟ್ ಇಲ್ಲಿ ನಂದು ಆರ್ಮಿ ಎಕ್ಸಾಮ್ ಪಾಸ್ ಆಗಿತ್ತು. ಅವಾಗ ನಾನು ಇಲ್ಲಿ ಕೋಚಿಂಗ್ ತೊಗೊಳ್ಳೋಂತ ಬಂದೆ. ನಮ್ಮ ಅಪ್ಪ ಅವ್ರು ಏನು ಹೇಳಿದ್ರು, ಅಡಿವಿಡಿ ಸರ್ ನನ್ನ ಫ್ರೆಂಡ್ ಅದಾರು, ಅವರು ನಿನಗೆ ಏನೂ ತೊಂದರೆ ಆಗಲ್ಲ ನೋಡ್ಕೋತಾರೆ ಅಂತೇಳಿ ಇಲ್ಲಿ ತಂದು ಹಚ್ಚಿರು. ನನಗೆ ಫಸ್ಟ್ ಇಲ್ಲಿ ಬಂದಾಗ ಹೆಂಗೆ ನೋಡ್ಕೊತಾರೆ ಅನ್ನೋದು ನನಗೆ ಅನುಮಾನ ಆಗಿತ್ತು. ಆದ್ರೆ ಅವರು ಮನುಷ್ಯರೀತಿ ನಮ್ಮನ್ನು ಹಚ್ಕೊಂಡ್ರಿ. ನನಗೆ ಅವ್ರೊಂದು ಮಾತು ಹೇಳ್ರಿ, ನಾ ವೇಟ್ ನಂದು ಕಡಿಮೆ ಐತೆ ಅಂತ ನಾ ಹೇಳಿರಿ. ಅವ್ರು ಏನು ಹೇಳ್ರಂದ್ರೆ ಅಡಿವಿಡಿ ಸರ್ ಅವ್ರಿ, ವೇಟ್ ಗೇನ್ ಮಾಡೋದು ಭಾಳ ಈಸಿ, ವೇಟ್ ಲಾಸ್ ಮಾಡೋದು ಭಾಳ ಕಷ್ಟ ಅಂತ ಹೇಳಿರಿ. ಅವಾಗ ನನಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಶಾಂತಿ ಆಯ್ತು. ನನಗೆ ರೀ ವೇಟ್ ಇದ್ದರೂ ಇರ್ಲಿಕ್ಕೂ ನಡೀತಿದ್ದು ಅಂತ ಹೇಳಿ ಅವರ ಮಾರ್ಗದರ್ಶನದಿಂದ ನಾನು ಇವತ್ತು ನೇವಿ SSRಗೆ ಪಾಸಾಗಿ ನಮ್ಮ ತಂದೆ ತಾಯಿ ಕೀರ್ತಿಯನ್ನು ಹೆಚ್ಚಿಸಿದ್ದೇನೆ. ಮಂಜುನಾಥ ಸೈನಿಕ ತರಬೇತಿ ಅಂದ್ರೆ ಕರ್ನಾಟಕದಾಗ ಹೆಸರುವಾಸಿಯಾದಂಥ ಸೈನಿಕ ತರಬೇತಿ. ಇಲ್ಲಿ ಬಂದಂಥ ಯಾವ ವಿದ್ಯಾರ್ಥಿಗಳು ವಿಫಲವಾಗಿ ಹೋಗಿದ್ದು ಹಿಂದೆಂದು ನಡೆದಿಲ್ಲ, ವಿಫಲ ಆಗಿದ್ದು ಎಲ್ಲರೂ ಸಫಲತೆಯನ್ನು ಹೊಂದಿ ಇಲ್ಲಿಂದ ಹೊರಗೆ ಹೋಗುತ್ತಾರೆ. ಹಾಗೆ ಎಲ್ಲರೂ ಸಫಲತೆಯಿಂದ ಹೊರಗೆ ಹೋಗಿ ಅಂತ ಧನ್ಯವಾದಗಳನ್ನು ಹೇಳ್ತೀನಿ. ವೆಂಕಟರಾವ್ ನಾಯ್ಕ್ ಅವರಿಗೆ ಧನ್ಯವಾದಗಳು. ಅವರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ LY ಅಡಿವಿಡಿ ಸರ್ ಅವರ ಬಗ್ಗೆ ಬಹಳಷ್ಟು ಅಭಿಪ್ರಾಯವನ್ನು ಹಂಚ್ಕೊಂಡ್ರು. ಯಾಕಂದ್ರೆ ಇವರು LY ಅಡಿವಿಡಿ ಸರ್ ಅವರು ಏನಪ್ಪಾ ಅಂದ್ರೆ ಅವ್ರಿಗೆ ಅಷ್ಟಲ್ಲ, ಇಂಥ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗ್ಯಾರ. ಅಂತ ದಾರಿ ದೀಪವಾಗಿರ್ತಕ್ಕಂಥವ್ರನ್ನ ಪಡೆಯೋದು ಏನಪ್ಪಾ ಅಂದ್ರೆ ನಮ್ಮ ಪುಣ್ಯ. ಅದಕ್ಕೆ ಒಂದು ಮಾತು ನೆನಪಾಗ್ತದೆ, ಏನಪ್ಪಾ ಅಂದ್ರೆ ನೀರಿಗಿಂತ ತಿಳಿಯಾದದ್ದು ಜ್ಞಾನ, ಕಾಡಿಗೆಗಿಂತ ಕಪ್ಪಾಗಿರೋದು ಕಳಂಕ, ಭೂಮಿಗಿಂತ ಭಾರವಾದದ್ದು ಪಾಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ. ಇಂಥ ಒಂದು ಶ್ರೀ ಮಂಜುನಾಥ ಸೈನಿಕ ತರಬೇತಿಯನ್ನ ಕಟ್ಟಿ ಬೆಳೆಸಿ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿ ಮತ್ತು ಎಷ್ಟೋ ಜನರ ಜೀವನಕ್ಕೆ ಬೆಳಕಾಗಿರ್ತಕ್ಕಂಥ ಶ್ರೀಯುತ LY ಅಡಿವಿಡಿ ಸರ್ ಅವರನ್ನ ಇಂಥ ಒಂದು ಇವ್ರನ್ನ ಪಡೆದಿದ್ದಕ್ಕೂ ನಮ್ಮೆಲ್ಲರ ಪುಣ್ಯ. ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಾಂಡು ನಾಯ್ಕ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಅವರನ್ನು ಕೇಳಿಕೊಳ್ಳುತ್ತೇವೆ. ಶ್ರೀ ಶಿವೋದರಂಗನ ಪಾದಕ್ಕೆ ನಮಸ್ಕರಿಸಿ ನಾನು ಹೇಳುವುದೇನೆಂದರೆ, ನಾನು ಅಡಿವಿಡಿ ಸರ ಕ್ಲಾಸ್ಮೇಟ ಆದ್ರೂ ಅವ್ರು ಹನಿಬಾರ್ದಾಗ ಒಂದು ದೊಡ್ಡ ಒಳ್ಳೆಯ ಸಂಸ್ಥೆ ಕಟ್ಟಿಸಿರು. ಆದ್ರೂ ನಮ್ಮ ಅವರ ಪ್ರೀತಿ ಬಾಂಧವ್ಯ ಬೇರೆ ಆಗಲಿಲ್ಲ, ಎಲ್ಲರೂ ಒಂದೇ ಆಗಿ ಉಳಿದ್ಬಿಟ್ವಿ. ಆದ್ರೆ ನಾನೊಂದು ಸಲ ನಮ್ಮ ಮಗ ಮೊದಲಿಟ್ಟಿಗೆ ಸೆಕೆಂಡ್ ಇಯರ್ ಸ್ಕೂಲ್ಗಿದ್ದಾಗ ನಾವು ಗೌರ್ಮೆಂಟ್ ನಮ್ಮ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ಅದರಲ್ಲಿ ಮೊದಲನೇದು 17 ವರ್ಷ 17 ವರ್ಷದ ನಂತರ ಇವಾಗ
ಅರ್ಜಿ ಹಾಕಕ್ಕೆ ಅನುಕೂಲ ಐತೆ ಅಂದ್ರೆ ಕೂಡಲೇ ಇವನು ಏನಾರು ಒಂದು ರೂಪ ಮಾಡಬೇಕು ಅಂತ ಹೆಚ್ಚಿಂದ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಾಗ ಸರ್ಗೆ ಅಡ್ಮಿಷನ್ ಮಾಡೋಕ್ಕಂತ ಹೆಚ್ಚಿನ ಬಂದಾಗ ಸರ್ ಹೇಳಿದ್ರು ಅವರು ಏನು ಹೇಳ್ತಾರೆ ಸರ್ ಏನಾರು ಮಾಡಿ ನಮ್ಮ ಮಗನೊಂದು ಗೌರ್ಮೆಂಟ್ ನೌಕರಿ ಒಳಗೆ ಒಟ್ಟೆ ಒಂದು ತುತ್ತರ ಗೌರ್ಮೆಂಟನ್ನು ಉಣ್ಲಿ ದೇಶ ಸೇವೆ ಮಾಡಲಿ ಜನರ ಸೇವೆ ಮಾಡಲಿ ಅಂತ ಹೆಚ್ಚಿನ ಸರ್ ಹೇಳಿದ ಕೂಡಲೇ ಸರ್ ನನಗೊಂದು ಮಾತು ಹೇಳಿದ್ರು ಅಡಿಯೂರಿ ಸರ್ ಏನು ಹೇಳಿದ್ರಪ್ಪ ಅಂತಂದ್ರೆ ಒಂದು 8-10 ದಿವಸ ಬಿಟ್ಟು ಕಿಶನ್ ಹೊಳ್ಳ ಸ್ಕೂಲಿಗೆ ಭೇಟಿ ಆಗಕ್ಕೆ ಹೆಚ್ಚಿನ ಬಂದಾಗ ಹೇಳಿದ್ರು ಇಲ್ಲ ನಿನ್ನ ಮಗ ಯಾವತ್ತಿದ್ರೂ ಗೌರ್ಮೆಂಟನ್ನು ಉಂಟಾನೋ ಅವ್ನ ಬದಲು ನೀನು ಚಿಂತನೆ ಮಾಡಬೇಡತ್ತೆ ಹೆಚ್ಚಿನ ನನಗೆ ಒಂದು ಭರವಸೆ ಕೊಟ್ಟಿದ್ದರು ಅವರು ಆ ಭರವಸೆ ಪ್ರಕಾರ ಇವತ್ತು ನನ್ನ ಮಗ ನೇವಿ ಒಳಗೆ ಸೆಲೆಕ್ಟ್ ಆಗ್ಯಾನ ಅಂತಂದ್ರೆ ನಮಗೂ ಒಂದು ದೊಡ್ಡ ಹೆಮ್ಮೆ. ಆದ್ರೆ ನಮ್ಮಲ್ಲಿ ನನ್ನ ಅಭಿಪ್ರಾಯದ ಮೇರೆಗೆ ಹೇಳೋದೇನೆಂದರೆ ಯಾರ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಬಯಸಿ ಇರೋಂಗಿಲ್ಲ. ಎಲ್ಲರೂ ನನ್ನ ಮಗ ಒಂದು ದೊಡ್ಡ ಹುದ್ದೆದಾಗಿರ್ಲಿ ಅಂತ ಹೇಳಿ ಬಯಸ್ತಿರ್ತಾರೋ. ಆದ್ರೆ ನಿಮ್ಮ ತಂದೆ ತಾಯಿ ಆದ್ರೂ ನಿಮ್ಮನ್ನು ನಂಬಿಕೆಯಿಂದ ಇಲ್ಲಿ ಮಠ ಕಳಿಸ್ಯಾರಪ್ಪ ಅಂತಂದ್ರೆ ನೀವು ಆ ತಂದೆ ತಾಯಿಯನ್ನು ಕರೆಸ್ಕಿಸಿಂದ ಈ ವೇದಿಕೆ ಮೇಲೆ ಸನ್ಮಾನ ಮಾಡಿಸ್ತೀರಂತ ಹೆಚ್ಚಿನ ನನಗೊಂದು ಭರವಸೆ ಇದೆ. ಆ ಭರವಸೆಯನ್ನು ತಾವೆಲ್ಲರೂ ನಿಷ್ಠಾವಂತಲೇ ಪಾಲಿಸಿ ಗುರುಗಳ ಮಾತನ್ನು ಕೇಳಿ ಮತ್ತು ಫ್ರೆಂಡ್ಸ್ ಅಂದ್ರೆ ನೀವೆಲ್ಲರೂ ಬಂದವ್ರು ತಂದೆ ತಾಯಿ ಅಣ್ಣ ತಮ್ಮ ಬಿಟ್ಟು ಬಂದವ್ರು ಇದೆ ಯಾರೋ ಒಬ್ಬರ ಮಕ್ಕಳಿಗೆ ಹೇಳೋರು ನಮಗೆ ಇವರೇ ತಂದತ್ತೆ ಅಂತ ಹೇಳಿ ಅವರ ಒಬ್ಬರೇ ಬಂದಾರ ನೋಡು. ಅವ್ರ ಹೆಸರು ಏನಂದ್ರೆ ಮಹಾದೇವ್ ಹೇಳಿ. ನನಗೆ ಯಾರೂ ಸಪೋರ್ಟ್ ಇಲ್ಲ. ನನಗೆ ಇವರ ತಂದೆ ತಾಯಿ ಬಂದ ಬಳಗ ಕ್ಷಮ ಅಂತಂದಿದ್ರು. ಆದ್ರೆ ಈಗ ಅವ್ರು ಹೇಳೋದು ಅಷ್ಟು ಸತ್ಯ ಐತಿ. ನಾವು ಕೆಟ್ಟವರದೀವು ನಾವು ಹಾಳಾದೀವಿ ಅಂದ್ರೆ ನಮ್ಮನ್ನು ನೋಡಿ ಜನ ಏನು ಮಾಡ್ತಾರೋ ಕಾಲು ಕೆಳಗೆ ಹಾಕಿಸಿಂದ ತುಳಿದು ಹೀಯಾಳಿಸಿ ಹಿನ್ನೆಲೆ ಹಾಕೊಳಕ್ಕೆ ಮಾತಾಡ್ತಾರೋ, ಫ್ರೆಂಡ್ಶಿಪ್ ಸರ್ಕಲ್ನಾಗ ಮುಂದೆ ಮಾತಾಡ್ತಾರೋ. ಆದ್ರೆ ನಾವು ಒಳ್ಳೆಯವ್ರಾದೀವಿ ಅಂದ್ರೆ ಫ್ರೆಂಡ್ ಸರ್ಕಲ್ನಾಗ ಏನು ಹೇಳ್ತಾರೋ ಇಲ್ಲ ನೀವೊಂದು ನಮ್ಮ ದೋಸ್ತಿ ಕಚ್ಚದಾಗ ಒಂದು ಒಳ್ಳೇದು ಮಾಡಿದ್ಪ ಅಂತ ಹೇಳ್ತಾರೋ. ಆದ್ರೆ ಕೆಲವು ಜನ ಅದನ್ನ ಏನು ಮಾಡ್ತಾರೋ ಯಾವಾಗ ನೀವು ಮುಂದೆ ಹೊಂಟ ಇವಳಿಗೆ ಹಿಂದೆ ಕೆಡಬೇಕಂತ ಯಕ್ಷಣ ಉದ್ದೇಶ ಇರ್ತೈತಿ. ಯಾರಾಗಲಿ ಇಲ್ಲಿ ಬಂದ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಮಕ್ಳಾಗಲಿ ಎಲ್ಲರೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಂಬಿಕೆಯಿಂದ ಅಲ್ಲಿ ಯಾವ್ಯಾವ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಎಷ್ಟೋ ಕಷ್ಟಪಡ್ತಾರೋ ಅನ್ನೋದು ಗೊತ್ತಿಲ್ಲ. ಆದ್ರೆ ನೀವು ಎಲ್ಲರೂ ಶ್ರಮ ಪಟ್ಟು ಕಿಶಿಂದ ಒಂದು ಹಠ ಸಾಧಿಸಿ ನಾವೊಂದು ಯಾವುದೇ ಗೌರ್ಮೆಂಟ್ ಹುದ್ದೆದಾಗ ನೌಕರಿ ಮಾಡ್ತಾನೋ ಅನ್ನೋ ಹಠ ಇಟ್ಕೊಂಡು ಕಿಶಿಂದ ಇಲ್ಲೊಂದು 2-3 ತಿಂಗಳು ನೀವು ಕೋಚಿಂಗ್ ತೊಗೊಂಡ್ರಂದ್ರೆ ಎಲ್ಲ ಟೀಚರ್ ಸ್ಟಾಫ್ ಆಗಲಿ ಅಥವಾ ನಮ್ಮ ಅಡಿಯೂರಿ ಸರ್ ಆಗಲಿ ಎಲ್ಲರೂ ಆಶೀರ್ವಾದ ನಿಮ್ಮ ಮೇಲೆ ಇತ್ತಂದ್ರೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇತ್ತಂದ್ರೆ ನೀವೆಲ್ಲರೂ ಇಂದಿಲ್ಲ ನಾಳೆ ಗೌರ್ಮೆಂಟ್ ಹುದ್ದೆದಾಗ ನೌಕರಿ ಮಾಡ್ತೀರಂತ ಹೇಳಿಂದ ನಾ ಗ್ಯಾರಂಟಿ ಕೊಡ್ತೇನೆ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತಾನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳಷ್ಟು ಮಾರ್ಮಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಪಾಂಡು ನಾಯ್ಕ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟುವ ಮುಂಭಾಗಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ.
ಪ್ರವೇಶ ಪ್ರಾರಂಭವಾಗಿದೆ.